ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪತ್ರಲೇಖನದ ಬಗ್ಗೆ ತಿಳ್ಕೊತಾ ಇದ್ವಿ. ಹಾಗೂ ಹಿಂದಿನ ತರಗತಿಯಲ್ಲಿ ಖಾಸಗಿ ಪತ್ರ ಹೇಗೆ ಬರೆಯೋದಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಂದಿನ ತರಗತಿಯಲ್ಲಿ ವ್ಯಾವಹಾರಿಕ ಪತ್ರ ಹೇಗೆ ಬರೆಯೋದಂತ ನೋಡೋಣ. ಮೊದಲನೇದಾಗಿ ನಾವೊಂದು ಮಾದರಿ ಪತ್ರವನ್ನು ಬರ್ಕೊಂಡು ಬಿಡೋಣ. ಅಂದರೆ ನಮಗೆ ಪತ್ರವನ್ನು ಬರೆಯೋಕ್ಕೆ ಸುಲಭ ಆಗುತ್ತೆ. ಈ ವ್ಯಾವಹಾರಿಕ ಪತ್ರದಲ್ಲಿ ಶ್ರೀ ಹಾಗೂ ಕ್ಷೇಮ ಸಮಾಚಾರ ಅಂತ ಬರೋದಿಲ್ಲ. ನಾವು ಇದನ್ನು ಶಾಲೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಮತ್ತು ಇತರ ಕಚೇರಿಗಳಿಗೆ ಬರಿತಾ ಇರ್ತೀವಿ. ಹಾಗಾಗಿ ಮೊದಲನೆಯದಾಗಿ ನಮ್ಮ ಎಡಭಾಗದಲ್ಲಿ ಇಂದ ಹಾಗೂ ಕೆಳಗೆ ಯಾರು ಬರಿತಾ ಇದ್ದಾರಲ್ಲ ಅವರ ಹೆಸರು ನಾವು ಇಲ್ಲಿ ಮಾದರಿ ಪತ್ರ ಆಗಿರೋದ್ರಿಂದ ಅ.ಬ.ಕ ಅಂತ ತಗೊಳ್ಳೋಣ. ಹಾಗೂ ಅವರ ಪೂರ್ಣ ವಿಳಾಸ ಬರೆದು ಅವರ ಊರು ಮತ್ತು ಅದರ ಪಿನ್ ಕೋಡ್ ನಂಬರನ್ನು ಹಾಕಬೇಕಾಗ್ತದೆ. ನೆಕ್ಸ್ಟ್ ಕೆಳಗಡೆ ಇದ್ರ ಕೆಳಗೇನೆ ಯಾರಿಗೆ ಬರಿತಾ ಇದ್ದೀವಿ ಇವರಿಗೆ ನಾವು ಯಾರಿಗೆ ಬರಿತಾ ಇದ್ದೀರೋ ಅವರ ಹೆಸರು ಮತ್ತು ಪೂರ್ಣ ವಿಳಾಸ ಬರೆದು ಅವರ ಊರು ಹಾಗೂ ಅದರ ಪಿನ್ ಕೋಡ್ ನಂಬರನ್ನು ನಾವು ಹಾಕಬೇಕು. ಇದಾದ ನಂತರ ಇಲ್ಲಿ ನಾವು ಎಡಭಾಗದಲ್ಲಿ ಮಾನ್ಯರೇ ಅಂತ ನಾವು ಪತ್ರವನ್ನು ಪ್ರಾರಂಭ ಮಾಡಬೇಕು. ಮಾನ್ಯರೇ. ಅದಾದ ನಂತರ ಕೆಳಗಡೆ ವಿಷಯ, ನಾವು ಯಾವ ವಿಷಯದ ಬಗ್ಗೆ ಪತ್ರವನ್ನು ಬರಿತಿದ್ದೀವೋ ಅಂತ ಅವರಿಗೆ ಇಲ್ಲಿ 1 ಅಥವಾ 2 ಲೈನಲ್ಲಿ ಫಸ್ಟು ವಿಷಯ ತಿಳಿಸ್ಬೇಕಾಗ್ತದೆ. ತಿಳಿಸಿದ್ದ ಕೆಳಗಡೆ ಪೂರ್ಣ ವಿಷಯ ಅಂದರೆ ಪತ್ರದ ಒಡಲು, ಅದನ್ನು ಇಲ್ಲಿ ನಾವು ಡಿಟೇಲ್ ಆಗಿ ಬರಿಬೇಕು. ನಾವು ಯಾವ ಕಾರಣಕ್ಕೆ ಪತ್ರ ಬರಿತಿದ್ದೇವೆ ಅಂತ ಪೂರ್ಣವಾಗಿ ಇಲ್ಲಿ ಬರಿಬೇಕು. ಆದ ನಂತರ ಇಲ್ಲಿ ಮಧ್ಯದಲ್ಲಿ ಧನ್ಯವಾದಗಳೊಂದಿಗೆ ಅಂತ ನಾವು ಮುಕ್ತಾಯ ಮಾಡಬೇಕು. ಆದ ನಂತರ ಇಲ್ಲಿ ನಮ್ಮ ಬಲಭಾಗದಲ್ಲಿ ಇಂತಿ ನಿಮ್ಮ ಯಾರು ಬರಿತಾ ಇದೆಯೋ, ಯಾವ ವಿಷಯಕ್ಕೆ ಬರಿತಾ ಇದೆಯೋ ಅನ್ನೋ ಮೂಲಕ ಇಲ್ಲಿ ಶಾಲೆಗಳಿಗೆ ಬರಿತಾ ಇದ್ದರೆ ವಿದ್ಯಾರ್ಥಿಗಳು ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಹಾಕೋಬೋದು. ವಿಧೇಯ ವಿದ್ಯಾರ್ಥಿ ಮತ್ತು ಇಲ್ಲಿ ಎಡಭಾಗದಲ್ಲಿ ಕೆಳಗಡೆ ದಿನಾಂಕ ಮತ್ತು ಸ್ಥಳ, ನಾವು ಯಾವ ಸ್ಥಳದಿಂದ ಬರಿತಾ ಇದ್ದೀವೋ ಆ ಸ್ಥಳವನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ನೋಡೋದ್ರಲ್ಲ, ಮೊದಲನೇದಾಗಿ ಇಂದ, ಹೆಸರು, ಪೂರ್ಣ ವಿಳಾಸ ಹಾಗೂ ಊರು. ನಾವು ಯಾರಿಗೆ ಬರಿತಾ ಇದ್ದೀವೋ ಇವರಿಗೆ ಅವರ ಪೂರ್ಣ ವಿಳಾಸ, ಹೆಸರು ಮತ್ತು ಅವರ ಊರು. ಮುಂದೆ ಇಲ್ಲಿ ಮಾನ್ಯರೇ ಅಂತ ನಾವು ಪತ್ರವನ್ನು ಪ್ರಾರಂಭ ಮಾಡಿ ವಿಷಯ ಬರೆದು ಮತ್ತು ಪತ್ರದ ಒಡಲನ್ನು ಬರಿಬೇಕು. ಅದಾದ ನಂತರ ಇಲ್ಲಿ ಮಧ್ಯದಲ್ಲಿ ಧನ್ಯವಾದಗಳೊಂದಿಗೆ ಅಂತ ನಾವು ಬರೆದು ಈ ಕಡೆ ಬಲಭಾಗದಲ್ಲಿ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಥವಾ ಇಂತಿ ನಿಮ್ಮ ವಿಶ್ವಾಸಿ ಅಂತ ನಾವು ಯಾವ ವಿಷಯದ ಮೇಲೆ ಪತ್ರ ಬರೀತಿದ್ದೇವೋ ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ಹಾಗೂ ಪತ್ರದ ಎಡಭಾಗದಲ್ಲಿ ಅಂದರೆ ಕೊನೆಯದಾಗಿ ದಿನಾಂಕ ಮತ್ತು ಸ್ಥಳವನ್ನು ನಾವು ಹಾಕಬೇಕಾಗ್ತದೆ. ನಾವೀಗ ವ್ಯಾವಹಾರಿಕ ಪತ್ರದ ಮಾದರಿ ಪತ್ರ ಹೇಗೆ ಬರಿಬೇಕಂತ ನೋಡ್ಕೊಂಡು ಬಂದ್ವಿ. ಈಗ ನಾನೊಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ತಿಳಿಸ್ಲಿಕ್ಕಂತ. ನಮ್ಮ ನಗರದ ರಸ್ತೆ ದುರಸ್ತಿ ಮಾಡಿಸಿಕೊಡುವ ಕುರಿತು ಪತ್ರವನ್ನು ಬರೆಯಿರಿ ಅಂತ ಒಂದು ವಿಷಯವನ್ನು ಕೊಡ್ತಾರೆ. ನಾವು ಹೇಗೆ ಪತ್ರವನ್ನು ಬರ್ಕೋಬೇಕು ಅಂತ ತೋರಿಸ್ತೀನಿ. ಇಂದ ವಿಜಯ್ HH, ಗೋಕುಲ ರೋಡ್, ನವನಗರ. ನಾನಿಲ್ಲಿ ಒಂದು ಕಲ್ಪನೆಯ ಹೆಸರು ಮತ್ತು ವಿಳಾಸವನ್ನು ತೆಗೆದುಕೊಂಡಿದ್ದೇನೆ. ನೀವು ಯಾರು ಪತ್ರ ಬರಿತಿದ್ದೀವೋ ನಿಮ್ಮ ಹೆಸರನ್ನು ನೀವು ಬರ್ಕೋಬೋದು. ಹಾಗೆ ಇವರಿಗೆ ಅಧ್ಯಕ್ಷರು ಮಹಾನಗರ ಪಾಲಿಕೆ ಹುಬ್ಬಳ್ಳಿ, ಪಿನ್ ಕೋಡ್ ನಂಬರ್ 580009. ಇಲ್ಲಿ ನಾವು ಮಾನ್ಯರೇ ಅಂತ ಪ್ರಾರಂಭ ಮಾಡಿ ವಿಷಯ ನಮ್ಮ ನಗರದ ರಸ್ತೆ ದುರಸ್ತಿ ಮಾಡಿಸಿಕೊಳ್ಳಲು ಕೋರಿ. ಹಾಗಾದರೆ ಇಲ್ಲಿ ವಿಷಯವನ್ನು ನಾವು ತಿಳಿಸಿದ್ವಿ. ಈಗ ನಾವು ಪತ್ರದ ಒಡಲನ್ನು ಬರೀಬೇಕಾಗ್ತದೆ. ಅಂದರೆ ನಾವಿಲ್ಲಿ
ಡೀಟೇಲ್ ಆಗಿ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಸುವುದೇನೆಂದರೆ, ನಾನು ವಿಜಯ್ ಹೆಚ್, ಗೋಕುಲ ನಗರದ ನಿವಾಸಿ. ನಮ್ಮ ನಗರದ ರಸ್ತೆಯು ತುಂಬ ಹಳೆಯ ರಸ್ತೆಯಾಗಿದೆ ಹಾಗೂ ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ರಸ್ತೆ ಹಾಳಾಗಿದೆ. ಕೆಲವೊಂದು ಸರತಿ ವಾಹನ ಸವಾರರು ಬಿದ್ದು ಅಪಘಾತಕ್ಕೆ ಒಳಗಾಗಿದ್ದಾರೆ. ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಆಗುತ್ತಿಲ್ಲ ಹಾಗೂ ಉದ್ಯೋಗಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಹೋಗಲು ಆಗುತ್ತಿಲ್ಲ. ಆದ ಕಾರಣ ನೀವು ಒಮ್ಮೆ ನಮ್ಮ ನಗರಕ್ಕೆ ಬಂದು ಭೇಟಿ ನೀಡಿ ನಮ್ಮ ನಗರದ ರಸ್ತೆಯನ್ನು ದುರಸ್ತಿ ಮಾಡಿಸಿಕೊಡಬೇಕಾಗಿ ನಿಮ್ಮಲ್ಲಿ ನಮ್ಮ ನಗರದ ಪರವಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ನಾವು ಈ ರೀತಿಯಾಗಿ ಸಂಪೂರ್ಣವಾಗಿ ವಿಷಯವನ್ನು ಬರೆಕೊಳ್ಬೇಕು. ಬರೆದು ನಂತರ ಇಲ್ಲಿ ಮಧ್ಯದಲ್ಲಿ ಧನ್ಯವಾದಗಳೊಂದಿಗೆ ಅಂತ ನಾವಿಲ್ಲಿ ಬರ್ಕೊಂಡು ನಮ್ಮ ಬಲಭಾಗದಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ವಿಜಯ್ ಹೆಚ್ ಹಾಗೂ ಇಲ್ಲಿ ಎಡಭಾಗದಲ್ಲಿ ದಿನಾಂಕ 6/1/2025, ಸ್ಥಳ ನವನಗರ. ಹಾಗಾದರೆ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಕಚೇರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಗೆ, ಸಂಘ ಸಂಸ್ಥೆಗಳಿಗೆ ಈ ರೀತಿಯಾಗಿ ಪತ್ರವನ್ನು ಬರೀಬೇಕು. ಈಗ ನಾವು ಕಚೇರಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಯಾವ ರೀತಿ ಪತ್ರ ಬರೀಬೇಕಂತ ನೋಡ್ಕೊಂಡು ಬಂದ್ವಿ. ಈಗಿಲ್ಲಿ ರಜೆ ಅರ್ಜಿ ಕೋರಿ ಶಾಲೆಗಳಿಗೆ ಹಾಗೂ ಕಾಲೇಜುಗಳಿಗೆ ಯಾವ ರೀತಿ ಪತ್ರ ಬರೀಬೇಕಂತ ನೋಡೋಣ. ನಾನು ಇಲ್ಲೊಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ. 4 ದಿನ ರಜೆ ಕೋರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ ಅಂತ ತೆಗೆದುಕೊಂಡಿದ್ದೇನೆ. ಈ ಒಂದು ವಿಷಯದ ಮೇಲೆ ಪತ್ರ ಬರೆಯೋಣ. ಇಂದ ವಿನಯ್ ಎಸ್, 7ನೇ ತರಗತಿ ವಿದ್ಯಾರ್ಥಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ತುಮಕೂರು. ಇಲ್ಲಿಯೂ ಸಹ ನಾನು ಒಂದು ಕಾಲ್ಪನೆಯ ಹೆಸರು ಮತ್ತು ವಿಳಾಸವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಬಲಭಾಗದಲ್ಲಿ ದಿನಾಂಕ ಹಾಗೂ ಇವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ತುಮಕೂರು. ಕೆಳಗಡೆ ಮಾನ್ಯರೇ, ವಿಷಯ 4 ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಮನವಿ ಕೋರುವ ಪತ್ರ. ಈಗ ಪತ್ರದ ಒಡಲು ಅಂದರೆ ಪೂರ್ಣ ವಿಷಯ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ನಾನು 7ನೇ ತರಗತಿಯ ವಿನಯ್ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ದಿನಾಂಕ 8/1/2025ರಿಂದ 12/1/2025ರವರೆಗೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮದುವೆ ಇರುವ ಕಾರಣ ನನಗೆ 4 ದಿನ ರಜೆ ಬೇಕಾಗಿದೆ. 4 ದಿನ ನಾನು ಶಾಲೆಗೆ ಬರಲು ಆಗುವುದಿಲ್ಲ. ಆದ ಕಾರಣ ದಯವಿಟ್ಟು ನನಗೆ 4 ದಿನ ರಜೆಯನ್ನು ನೀಡಬೇಕೆಂದು ಈ ಪತ್ರದ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ವಿನಯ್ ಎಸ್, ದಿನಾಂಕ 6/1/2025, ಸ್ಥಳ ತುಮಕೂರು. ಹಾಗಾದರೆ ನೋಡಿದ್ರಲ್ಲ, ನಾವು ಈ ರೀತಿಯಾಗಿ ನಮಗೆ ರಜೆ ಬೇಕಾದರೆ ಮುಖ್ಯೋಪಾಧ್ಯಾಯರಿಗೆ ವ್ಯಾವಹಾರಿಕ ಪತ್ರದ ಮೂಲಕ ನಾವು ರಜೆ ಅರ್ಜಿಯನ್ನು ಬರೀಬಹುದು. ಹಾಗಾದರೆ ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ನಾನು ಪತ್ರಲೇಖನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ. ಹಿಂದಿನ ತರಗತಿಯಲ್ಲಿ ವೈಯಕ್ತಿಕ ಪತ್ರ ಅಂದರೆ ಖಾಸಗಿ ಪತ್ರವನ್ನು ಹೇಗೆ ಬರೀಬೇಕಂತ ತೋರಿಸಿದ್ದೆ. ಇಂದಿನ ತರಗತಿಯಲ್ಲಿ ವ್ಯಾವಹಾರಿಕ ಪತ್ರ ಹೇಗೆ ಬರೀಬೇಕಂತ ನಾವು ನೋಡ್ಕೊಂಡು ಬಂದ್ವಿ. ಹಾಗಾದರೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಆದಷ್ಟು ವಿಡಿಯೋನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮಗೆ ಯಾವ ವಿಷಯದ ಬಗ್ಗೆ ಬೇಕೋ ಆ ವಿಷಯನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.